ಎಷ್ಟೊಂದು ಸುಂದರವಾಗಿದೆ ಈ ಭೂದೇವಿ. ಹಚ್ಚು ಹಸಿರಿನಿಂದ ಸೀರೆಯನ್ನು ಉಟ್ಟುಕೊಂಡು ಶೃಂಗಾರವಾಗಿ ಶೋಭಿಸುತ್ತಿರುವಳಲ್ಲ ಈ ವನದೇವತೆ. ಅಲ್ಲಿರುವ ಹಕ್ಕಿ ಪಕ್ಷಿಗಳು, ಅಲ್ಲಿರುವ ನೀರು, ಆ ನೀರಿನಲ್ಲಿರುವ ಮೀನು, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಕಾಲೇಜ್ ಜೀವನದಲ್ಲಿ ನೋಡಲಾರದ ದೃಶ್ಯವನ್ನು ನೋಡ್ತಾ ಇದ್ದೇನೆ ನಾನು. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆದಿದೆ, ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆದಿದೆ, ಚಿಗುರೊಡೆದ ಹೃದಯದಲ್ಲಿ ಅರಿಯದೆ ಹೋದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ. ಇದಾವ ಶಬ್ದ ಸ್ವರಗಳು ನೀನು ಆದಲ್ಲಿ ಕೂಗಿ ಹಾಡುತ್ತಿರುವೆ ಅಂತಿಲ್ಲ. ಇದೇನು ತುಂಬರರೋ ನಾರದರು, ಇಲ್ಲ ಸಾಕ್ಷಾತ್ ಶಾರದೆಯೋ ಒಂದೂ ತಿಳಿಯದಾಗಿದೆ. ಯಾರಾದರೇನು ಈ ರಾಧೆ ಒರೆಸಿಕೊಳ್ಳಲೇಬೇಕು. ಓಹೋ, ಇವಳು ನಾ ವಹಿಸಿದ ಗಿರಿಜೆ. ಇದೇ ತಕ್ಕ ಸಮಯ. ಯಾರು ನೀವು? ನಾನೇ ಧನಿಕರ ಒಡೆಯ ಧನರಾಜ್, ಅರ್ಥಾತ್ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ. ಇರಬಹುದು, ಆದ್ರೆ ಇಲ್ಲಿ ಯಾವ ರೋಡ್ ರಿಪೇರಿ ಮಾಡಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀರಾ? ರೋಡ್ ರಿಪೇರಿ ಮಾಡಲು ಬಂದಿಲ್ಲ ಗಿರಿಜಾ. ಸುವರ್ಣ ಪುತ್ರಳಂತೆ ನಿನ್ನ ಕೊರಳೆಂಬ ಮೇನ್ ರೋಡಿಗೆ ತಾಳಿ ಕಟ್ಟಿ ನಿನ್ನ ಬಾಳೆಂಬ ಡೋಣಿಯನ್ನು ಸಾಗಿಸಲು ಬಂದಿರುವೆ ನಾನು. ಧನರಾಜ್, ನನ್ನ ತಾಳಿಯ ಬಗ್ಗೆ ಮಾತನಾಡುವ ಹಕ್ಕು ನಿನಗಿಲ್ಲ. ನೋಡು, ಅದಕ್ಕೋಸ್ಕರ ನನ್ನ ಯೋಗಕ್ಷೇಮವನ್ನು ವಿಚಾರ ಮಾಡಲು ನನ್ನ ಮಾವಂದಿರಿದ್ದಾರೆ. ಹೆಚ್ಚಿಗೆ ಮಾಡೋ ಮಾತನಾಡದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ, ಹೊರಟು ಹೋಗಲು ಬಂದಿಲ್ಲ. ಮಣ್ಣು ಮತ್ತ ರತಿಯಂತೆ ಮೈ ತುಂಬಿ ನಿಂತಿರುವ ಹೆಣ್ಣಿನ ಸುಖ ಹೀರಲು ಬಂದಿರುವೆ. ನಾನು ಜಕಣಾಚಾರಿ ಕಟ್ಟಿದ ಕಲಾತ್ಮಿಸಿಲಿಯಂತೆ ಅಂಬರದ ರಾಣಿ ಕಣ್ಣಿದಿರುಗಿರುವಾಗ ಆ ಕೈ ಹಿಡುವುದೇ ನನ್ನ ಬಲವಾದ ಛಲ. ನೀ ಹಿಡಿದಿದ್ದೆ ಹಠ ಅಂತ ನಿಂತ್ರೆ ಇಲ್ಲಿ ಬೀಳುವುದು ನಿನ್ನ ಘಟ. ಹಠ ಹೋದರು ಘಟ್ಟ ಹೋದರು ಹಠ ಸಾಧಿಸಿ ಸಾಹಿತ್ಯ ಎನ್ನುವುದು ಮಾತ್ರ ಮರೆಯಬೇಡ. ಈ ಪುಂಡದನ್ನು ರಾಜ ಹಠ ಹಿಡಿದರೆ ಘಟ್ಟ ಸರ್ಪ ಬಂದು ಕಚ್ಚಿದರು ಆ ದುಶ್ಯಾಸನ ಸೀರೆ ಸೆಳೆಯಾಗಿ ಸೀರೆ ಸೆಳೆಯದೆ ಬಿಡಲಾರೆ. ಎಲ್ಲೋ ಹುಚ್ಚ, ದ್ರೌಪದಿಯ ಸೀರೆಯನ್ನು ಸೆಳೆಯಲು ಹೋದ ಆ ದುಶ್ಯಾಸನ ಸ್ಥಿತಿ ಏನಾಯ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಶ್ರೀಕೃಷ್ಣ ಪರಮಾತ್ಮ ಬಂದು ಅವಳ ಮಾನವನ್ನು ಕಾಪಾಡಿದ. ಅದರಂತೆ ಆ ದುಶ್ಯಾಸನನ ದೇಹ ಆ ಭೀಮನ ಕೈಯಲ್ಲಿ ತುಂಡು ತುಂಡಾಗಿ ಕತ್ತರಿಸಿಕೊಂಡು ಹೋದ ಎಂಬುದನ್ನು ಮಾತ್ರ ನೀನು ಮರೆಯಬೇಡ ಕಣೋ, ಮರೆಯಬೇಡ. ಗಂಡ ಇಲ್ಲದ ತುಂಡು ಹೊಟ್ಟೆ ತುತ್ತು ಕೂಳಿಗೆ ಮತ್ತೊಬ್ಬರ ತುತ್ತಾಗಿ ಬಿದ್ದಿರುವ ಹೆಣ್ಣೆ, ಈ ಪುಂಡದನ್ನು ರಾಜ ಜೀವಂತರಿಗೂ ಕೈ ಹಿಡಿಯಲು ನನ್ನ ಹೊರತು ಯಾವನು ಹುಟ್ಟಿಲ್ಲ ಈ ಸಮಾಜದಲ್ಲಿ. ಇದ್ದಾನೋ ಬಂಡ, ನಿಮ್ಮಂತ ಕಾಮುಕರ ರಕ್ತಕ್ಕಾಗಿ ಕಾತರಿಸಿ ಕೂತಿದ್ದಾನೆ.
ಅರದ ಪುಷ್ಪಕ್ಕೆ ನೀನು ದುಂಬಿಯಾಗಿ ಬಂದಿದ್ದೀಯ ಆದ್ರೆ ಅವನಿಗಿಂತ ಮುಂಚಿತವಾಗಿ ನಿನ್ನನ್ನು ಹರಿದು ತಿಳಿಯುತ್ತಾರೆ ಸಮಾಜದ ಗರತಿಯರು. ಸಮಾಜ ಇದು ಒಂದು ಮೂರ್ಖ ಸಮಾಜ ಗಿರಿಜಾ, ಇದು ಒಂದು ಮೂರ್ಖ ಸಮಾಜ. ಈ ಸಮಾಜದಲ್ಲಿ ಎಂತ ಹರಿಹದಿ ನಾರಿಯರಿದ್ದಾರೆ ಗೊತ್ತೇ? ಗಂಡನೇ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ ಶಂಭೋಲಿಂಗನ ದರ್ಶನಕ್ಕೆ ಹೋಗುತ್ತೇನೆ ಅಂತ ಹೇಳಿ ಅಂಬಲಿಸಿದ ತನ್ನ ಮಿಂಡನ ಜೊತೆ ಕಾಮ ಕ್ರೀಡೆ ಆಡ ಬರುವ ಬಂಡ ಹೆಣ್ಣು ಗಡಿಸಿಲ್ಲ ಈ ನಿನ್ನ ಕಾಳು ಸಮಾಜದಲ್ಲಿ. ನಾನು ಅರ್ಥವಿಲ್ಲದ ಸಮಾಜ ವ್ಯಕ್ತವಾಗಿ ಹಾಳಾಗಿ ಹೋಗುತ್ತದೆ ಎಂದು ಗಂಡನೆದುರಿಗೆ ಸೋಗಾಕಿ ಮುಸುಕಿನ ಮಾಯದಲ್ಲಿ 20ರ ಸುಳದಿಗೆ ಕಾಮಸುಖ ಪಡೆದು ಬರುವ ದೊಡ್ಡ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಬಂದು ಹರಿದು ತಿನ್ನುತ್ತಾರೆ ಈ ನಿನ್ನ ಗರತಿಯ ಬಾಂಧವರು? ಬಾಯಿ ಮುಚ್ಚೋರಣ ಹೇಳಿ ಗರತಿಯರನ್ನು ಈ ರೀತಿ ಹೀಯಾಳಿಸ್ತಿರಲ್ಲ. ನೀನು ಮನುಷ್ಯನಲ್ಲ ಕಣೋ, ನೀನು ಒಬ್ಬ ಕುಲಗೆಟ್ಟ ರಾಕ್ಷಸ ಕಣೋ, ರಾಕ್ಷಸನಲ್ಲ ಗಿರಿಜಾ, ಅವರನ್ನು ಹೊರಿಸಲು ಬಂದ ಸಂಬಾಸುರ ರಾಜ್ಯ. ಸುಂಬಾಸುರ ರಾಜ, ಆ ಸುಂಬಾಸುರ ರಾಜ ದೇವಿಯನ್ನು ಹಂಬಲಿಸಿ ಹೋಗಿ ಆ ದೇವಿಯ ಕೈಯಲ್ಲಿ ಹತನಾದ ಎಂಬುದನ್ನು ಮಾತ್ರ ನೀನು ಮರೆಯಬೇಡ ಕಣೋ, ಮರೆಯಬೇಡ. ಪ್ರಾಣ ಕಳೆದುಕೊಂಡರು ಅವಳಿಗೆ ಮುಡಿಗೆ ಕೈ ಹಾಕಿ ಮಿಡಿಲಾಗಲಾದ ನನ್ನ ರಾಜ್ಯ. ಅಂತ ರಾಜರ ರಕ್ತಕ್ಕಾಗಿ ಕಾತರಿಸಿ ಕುಳಿತಿರುವಳು ಜಗದ್ರಕ್ಷಕ ಹೆಣ್ಣು. ಅಂತ ಹೆಣ್ಣುಗಳೇ ವೀರ ಭೀಮ ಮಹಿಷಾಸುರನ ಅರ್ಭಟಕ್ಕೆ ಹೆದರಿ ಹಕ್ಕಿ ಹಾಗೆ ಹಾರಿ ಹೋದವೋ ಎಷ್ಟೋ ಜನ ಹೆಣ್ಣುಗಳು. ಅದೇ ನಿನ್ನ ದೇವಿ ಯುದ್ಧದಲ್ಲಿ ಬೆತ್ತಗಾಗಿ ಮೈ ಮರೆತು ಕೂಗಿ ಕರೆದಳು ಆ ಹೇಳಿ ವಿಷ್ಣುವಿನನ್ನು. ಕಷ್ಟಕ್ಕಾಗಿ ಹೆಗಲನ್ನು ಕೊಟ್ಟು ಅಷ್ಟೇ ಅಲ್ಲ ಕಣೋ, ಎಂತ ದುಷ್ಟ ಶಕ್ತಿಗಳನ್ನು ಸರ್ವನಾಶ ಮಾಡಿ ನಿಮ್ಮಂತ ರಾಕ್ಷಸರನ್ನು ಕೂಡ ರಕ್ತವನ್ನು ಕುಡಿದು ಆ ಮಹಿಷಾಸುರನ್ನು ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆಡಿದವ ಆ ದೇವಿ. ಅಂತದೇ ಅವರನ್ನೇ ಹೊಗಳಿ ಸೂರರನ್ನು ತೆಗಳುವುದು ನೋಡು ಗಿರಿಜಾ. ನೀನು ಶೃಂಗಾರ ತೂಗುವ ಯಾರಲ್ಲಿ ತೂಗಬೇಕಾದವಳು ನೀನು. ಬರೇ ಕಟ್ಟಿಗೆ ನಿಟ್ಟಿನಲ್ಲಿ ಕುಳಿತು ನಿನ್ನ ಬಾಳಪುಟ ಹಾಳು ಮಾಡಿಕೊಳ್ಳಬೇಡ. ಹೇಗೆ 10 ಬಾಣನ ಬಂಗಾರದ ಮೊತ್ತವನ್ನು ಎಲ್ಲೋ ನಿಜ ಒಲ್ಲದ ಹೆಣ್ಣಿಗೆ ಒತ್ತಾಯ ಮಾಡುವ ನಿನ್ನ ಬಂಗಾರದ ಮಂಚ ನನ್ನ ಕಾಲಲ್ಲಿರುವ ಹರಕು ಚಪ್ಪಲಿಯ ಸಮಾನ ಕಣ. ಬೇಡವೋ ದಣಿ ನೋಡು, ನೀನು ತೋರಿಸುತ್ತಿರುವ ನಿನ್ನ ಬಂಗಾರದ ಮಂಚಕ್ಕಿಂತ ಮಿಗಿಲಾಗಿ ಆಕಾಶದ ಎತ್ತರಕ್ಕೂ ಮಿಗಿಲಾಗಿದೆ ನನ್ನ ಮಾವಂದಿರ ಆ ಕಾಲುಗಳು. ನನ್ನನ್ನು ಹತ್ತಿಸಿಕೊಳ್ಳಲು ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಆ ನಿನ್ನ ಕಾಲನ್ನೇ ಕರೆದು ಹಾಕಬೇಕಾಗುತ್ತದೆ. ಬರೋ ಗಂಡಸಾಗಿ ಮುಂದಕ್ಕೆ. ಗಂಡನಿಲ್ಲದ ಪುಂಡಳಂತೆ ಬೊಗಳುವ ಹೆಣ್ಣೆ, ನಾನಾವರಿಗೆ ನಿನಗೆ ಮೃದುವಾಗಿ ನುಡಿದರು ಪದವಾಗಲೆಂದಾಗ ನಿನ್ನ ಹರಿಯದ ಬಯಸುತ್ತ ಹೀರುವುದೇ ನನ್ನ ಗುರಿ. ಬಾ ಮೊದಲು ಕೈ ಬಿಡು ನನ್ನ ಗಿರಿಜಾಯನ್ನು. ನನ್ನ ಪ್ರೇಮದ ಅಂತ್ಯವನ್ನು ಆರಂಭಗೊಳಿಸಿದವು ನೀನು ಯಾವನಲೇ? ನಿಮ್ಮಂತ ಸೂರ ಸರ್ದಾರರ ಕೊಪ್ಪಿದ ಸಿರ ಹರಿದು ಪಕ್ಕ ಬಲಿತ ಈ ನಾರಿಯನ್ನು ರಕ್ಷಿಸಲು ಬಂದ ನಿನ್ನ ಪಾಲಿನ ಯಮಧರ್ಮ ತಿನ್ನಲಕ್ಕೆ ತುತ್ತು ಕೂಳಿಗೆ ಗತಿ ಇಲ್ಲದ ಬೀದಿ ನಾಯಿತ ತಿರುಗುವ ಕಳ್ಳ ನರಿ. ನಿಮ್ಮಂತ ಸೂರ ಸರ್ದಾರರ ಕೊಪ್ಪಿದ ಸಿರ ಹರಿದು ನಾಯಿ ನರಿಗಳಿಗೆ ಪಂಚಾಮೃತವಾಗಿಸಿ ನಿನ್ನ ಮಾಂಸದ ತುಂಡಿನಿಂದಲೇ ನೈವೇದ್ಯ ಹಿಡಿಯಲು ಬಂದ ಆಟ ತೊಟ್ಟ ಸಿಂಹದ ಮರಿ ಶಂಕರ್, ನನ್ನ ಸಹಾಯದಿಂದ ಓದು ಕಲಿದ ನಿನಗೆ ಆಟ ಸರಿಯಲ್ಲ. ಸುಮ್ಮನೆ ಬಂದುದಾರಿಗೆ ಸುಗ್ಗಿಲ್ಲ ಇವಳನ್ನು ಕೈಬಿಟ್ಟು ಹೊರಟು ಹೋಗು ಇಲ್ಲಿಂದ. ಇರದಿದ್ದರೆ ಕರಿನಾಗರನಾಗಿ ಕಚ್ಚುವನಿಲ್ಲವೇ ಹುಷಾರ್. ಆ ನಿನ್ನ ಕರಿನಾಗರನ ಹಲ್ಲು ಕಿತ್ತೆ ಆಟ ಆಡಿಸುವ ಹಾವಡಿಗ ನಾನಿದ್ದೇನೆ ಮಿಸ್ಟರ್ ಧನರಾಜ್. ಹೆಣ್ಣೆಂದರ ಜಗದ ಕಣ್ಣೆಂಬುದ ಮರೆತು ಇವಳ ಮೇಲೆ ಕೈ ಮಾಡಿರುವ ನಿಮ್ಮಂತವರಿಗಾಗಿ ನನ್ನ ದೇಹವನ್ನೇ ಮುಡಿಪಾಗಿಟ್ಟಿದ್ದೇನೆ.
ಅಲ್ಲದೆ ನಿನ್ನ ಹಿಂದಿನ ಒಂದೊಂದು ಘಟನೆ ನೆನಪಾದರೆ ನಿನ್ನ ಕೊಪ್ಪಿದ ಸಿರ ಹರಿದು ನಿನ್ನ ಬಿಸಿ ರಕ್ತ ಕುಡಿಯಬೇಕು ನಾನು. ಅದೆಲ್ಲ ನನ್ನ ಮನಸ್ಸಾಂತತೆ ಸೀಮೆ ಆರು ಮುನ್ನವೇ ಇಲ್ಲಿಂದ ಕಾಲ್ ತೆಗೆದು ಬಿಡು. ಇಲ್ಲದಿದ್ದರೆ ಹರಕೆ ಕೋನ ದುರ್ಗಮ್ಮನಿಗೆ ಬಲಿ ಕೊಟ್ಟಂತೆ ಈ ಗಿರಿಜೆಗೆ ನಿನ್ನ ಬಲಿ ಕೊಡಬೇಕಾದಿತ್ತು. ಎಚ್ಚರ ಎಚ್ಚರ ಲೇ. ಹಠ ಯೋಗಿ ನಿನ್ನ ತಾಯಿ ತಂದಿ ಕತ್ತಲಿಗೆ ಹಾಕಿದ ಆ ಸಾಕಿದ ಸೀತೆ ಅಣ್ಣನನ್ನು ಹುಡುಕುತ್ತನೆಂದು ಹೋಗಿ ಮರೆತು ಬಂದಿ ಆ ಮಗನೇ. ಆ ಸಾಕಿದ ಸೀತೆಯ ಅಣ್ಣನನ್ನು ಹುಡುಕುತ್ತೇನೆಂದು ಹೋಗಿ ಡಕಾಯಿತರ ಕೈಯಿಂದ ಒದೆತಿದ್ದು ಬಂದದ್ದು ಆಗಲೇ ಮರೆತನಲೇ ಕಟ್ಟೆ. ಧನರಾಜ್, ಇಂದಿನ ನನ್ನ ತಂದೆ ತಾಯಿ ಸಾಕು ತಂಗಿ ಸೀತೆಯರ ನೆನಪು ಮಾಡಿ ಪುಟಿದೆಬ್ಬಿಸಿ ಬಿಟ್ಟೆಯೋ ನನ್ನ ಹೃದಯ ಜ್ವಾಲೆಯನ್ನು. ನನ್ನ ರಕ್ತದ ಕಣಕಣದಲ್ಲಿ ದ್ವೇಷ ಎಂಬ ಬೆಂಕಿ ಹೊತ್ತಿ ಉರಿಯಬೇಕಾದರೆ ನನ್ನ ತಂದೆ ತಾಯಿ ಕೊಲೆಗೆ ಸೀತೆಯ ಶೀಲಕ್ಕೆ ಕಾರಣವಾದ ವ್ಯಕ್ತಿ ಇಂಥವನೇ ಎಂಬುದು ತಿಳಿದರೆ 10 ಸೆಕೆಂಡಿನಲ್ಲಿ ಅವನ ಸಿರ ಕಡೆದು ದೇಹವನ್ನೇ ನುಚ್ಚು ನೂರಾಗಿ ಮಾಡಿ ಬಿಡುವೆ. ಶಂಕರ್, ಈ ನೀನು ಬಂದು ಇವಳನ್ನು ಹುಲಿಯಾಗಿ ಕಾಪಾಡಿದೆ ಅಂದಾಗ ನಿನಗೆ ಮತ್ತೊಮ್ಮೆ ಕೊಡುವೆ ಉತ್ತರ. ಹೋಗಲೇ ಬುದ್ಧಿ ಶೂನ್ಯವಾಗಿ ಹೋಗಲೇ ಹೋಗು. ನಿನ್ನಂತ ಹೇಳಿಕೆಗೆ ಇವಳನ್ನು ಸಿಲುಕಿಸಲು ನಾನೇನು ಬಳೆ ತೊಟ್ಟಿಲ್ಲ. ಹಾ ಗಿರಿಜಾ, ಏನಿದು ನಿನ್ನ ಅವಸ್ಥೆ? ನೋಡಿ, ನಾನು ಇಲ್ಲಿಗೆ ವಾಯು ವಿಹಾರಕ್ಕಿಂತ ಬಂದಿದ್ದೆ. ಆ ಸಮಯದಲ್ಲಿ ಪಾಪಿ ಬಂದು ನನ್ನ ಶೀಲಹರಣ ಮಾಡಲು ಪ್ರಯತ್ನ ಪಟ್ಟ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದರೆ ನಿಮಗೆ ತುಂಬಾ ಧನ್ಯವಾದಗಳು ಮಾವ. ಇರಲಿ ಗಿರಿಜಾ, ಅಣ್ಣ ದಾರಿ ಕಾಯ್ತಿರಬೇಕು. ನಡೆ ಹೋಗೋಣ. ಹಾಗಾದ್ರೆ ಈ ಸಮಯದಲ್ಲಿ ನೀವು ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಬೇಕು ಅಂತ. ಗಿರಿಜಾ, ಅಲ್ಲ, ನೀವು ಇಲ್ಲಿಗೆ ಏಕೆ ಬಂದ್ರಿ? ನಿಮ್ಮ ರಕ್ಷಣೆಗಾಗಿ ಧಾವಿಸಿ ಬಂದೆನು ಗಿರಿಜಾ. ಕ್ಲಾಸಿನಲ್ಲಿ ನನಗೆ ಒಂದು ತರನಾಗಿ ಕಾಡಿತು, ಅದಕ್ಕೆ ನಿನ್ನಲ್ಲಿಗೆ ಧಾವಿಸಿ ಬಂದೆನು. ಹಾಗಾದ್ರೆ ಮಾವ, ಈ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದು ನಿಮ್ಮ ಸತಿಯನ್ನಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡೆ. ಗಿರಿಜಾ, ಈ ಕೆಲಸ ಅಣ್ಣನಿಗೆ ತಿಳಿಸದೆ ನನ್ನಿಂದ ಸಾಧ್ಯವಿಲ್ಲ. ನೋಡಿ, ಆ ಪರಮೇಶ್ವರನ ಸನ್ನಿಧಾನದಲ್ಲಿ ಶಂಕರನೇ ನಿನ್ನ ಪತಿ ಅಂತ ನಿರ್ಧಾರ ಮಾಡಿ ಆಗಿದೆ. ಅದಕ್ಕೆ ಸತ್ಯವೇ? ಹೌದು, ದೇವರಾಣೆಗೂ ಸತ್ಯ. ಹಾಗಾದರೆ ತಾರಕಾಸುರನ ವಧೆಗಾಗಿ ಅಂದು ಗಿರಿಜಾಶಂಕರನ ಕಲ್ಯಾಣವಾದಂತೆ ಇಂದು ಈ ಧನರಾಜನಂತವರ ವಧೆಗಾಗಿ ನಮ್ಮಿಬ್ಬರ ಮದುವೆಯೇ? ಹಾಗಾದರೆ ವನದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತಿ ಎಂದು ಸ್ವೀಕರಿಸುವೆ. ಪಾರ್ವತಿಯಂತೆ ನೃತ್ಯ ಮಾಡಿ ನನ್ನ ಮನತನಿಸು. ಆಯ್ತು, ಮಹೇಶ್ವರನ ಆಜ್ಞೆಯನ್ನು ಮೀರುವುದುಂಟೆ, ಬನ್ನಿ.
ಅವ್ರ ಪಾತ್ರಧಾರಿಗಳಿಗೆ ಮೆಚ್ಚಿ ಸಂಬಂಧಿಕರು ಏನಾರು ಕೊಡ್ತಾರೆ, ಅವ್ನು ಹೇಳ್ಬೇಕಪ್ಪ. ಅವರು ಕೊಟ್ಟಿರ್ತಾರೆ ದುಡ್ಡು ಕೊಟ್ಟು, ಹೇಳ್ಬೇಕಿಲ್ಲ. ಸಾಕು ಕೊಡ್ರಿ ಕಾಲಾವಕಾಶ. ಬೆನಕಪ್ಪ ಚಂದಪ್ಪ ಗೊರಬಾಳ ಇವರು ಏನಾಗಬೇಕು, ಅವರ ತಮ್ಮನಿಗೆ ಅವನ ಕಲ ಮೆಚ್ಚಿ ಒಂದು ಬಂಗಾರ ಉಂಗುರ ಕೊಟ್ಟಿರ್ತಾರೆ, ಅವರೇ ಬಂದು ಸ್ವೀಕರಿಸ್ಬೇಕಾಗಿದೆ. ನಮ್ಮ ತಂಗಿಯರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿ ರೆಹಮಾನ್ ಸಾಬ್ ಮುಲ್ಲಾ ಇವರು ಎಲ್ಲ ಪಾತ್ರಧಾರಿಗಳಿಗೂ 100 ರೂಪಾಯಿ ಕೊಟ್ಟಿರ್ತಾರೆ, ಅವರ ಪರವಾಗಿ ನಾನೇ ಸ್ವೀಕಾರ ಮಾಡುತ್ತೇನೆ. ಅದೇ ರೀತಿ ದುರ್ಗಪ್ಪ ಹೊಸಬನಿ ಸಾಕಿನ ವಜ್ಲ ಇವರು ಧನರಾಜನ ಪಾತ್ರ ಭೀಮಪ್ಪ ಯಲ್ಲಪ್ಪ ಪೂಜಾರಿ ಇವರಿಗೆ 101 ರೂಪಾಯಿ, ಹಾಗೂ ಪಾತ್ರ ಲೆಕ್ಕಾಚಾರಿ ಮೌಲಪ್ಪ ಪೂಜಾರಿ ಅವರ ಮಾವಂತ ಅವರು 1 ತೊಲಿ ಬೆಳ್ಳಿ ಚೈನ ಹಾಗೂ 101 ರೂಪಾಯಿ ಕೊಟ್ಟಿರ್ತಾರೆ, ಅವರ ಪರವಾಗಿ ನಾನೇ ಸ್ವೀಕಾರ ಮಾಡುತ್ತೇನೆ. ನನ್ನ ಪ್ರೀತಿ ನಮ್ಮನ್ನ ಎಂದ್ರೆ ಬಡವರ ಕಣ್ಣು ನಿಜ, ಆದ್ರೆ ನನ್ನ ಬಾಳಿಗೆ ಯಾವ ತರ ಕಣ್ಣಾಗ್ತಾನೋ ಗೊತ್ತಿಲ್ಲ. ದಿನ ಬೆಳಗಾದ್ರೆ ಸಾಕು ತಂಗಿ ನಂದೊಂದು ಮಾತನಾಡಿಸ್ಕೊಡ್ತೀಯಾ ಅಂತ ಹಗಲು ರಾತ್ರಿ ಶಶಿಕಾಂತನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಆದ್ರೆ ಅವನ ಅಂತರಂಗದಲ್ಲಿ ಏನಿದೆಯೋ ನನಗೊಂದು ತಿಳಿಯದಂತಾಗಿದೆ. ಆದ್ರೆ ನನ್ನ ಬಾಳಿನ ನವ ಅವತಾರ ಮಿಳಗಬೇಕು ಅಂದ್ರೆ ನನ್ನ ಬಾಳಿನ ಚಂದ್ರ ಮೂಡ್ಲೇಬೇಕು. ಕರೆಕ್ಟ್ ಸುನಿತಾ, ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶದ ಎತ್ತರಕ್ಕೆ ಚಪ್ಪರ ಅಂಟಿದರು. ಬಂಟನಾದ ಚಂದರ ಮೂಡಿ ಬರದಿದ್ದರೆ ಆ ನಕ್ಷತ್ರ ಬೆಳಕು ಕಾಣುವುದೇ ಸಾಧ್ಯವಿಲ್ಲ.
ಆ ಬಾಳೆಂಬ ಹೊಳಪಿನಲ್ಲಿ ಆ ಚಂದ್ರನ ಹೊಳಪು ಬೇಕೇ ಬೇಕು. ಅಂದ್ರೆ ತಾವು ನನ್ನ ಪರಿಚಯ ನಿನಗೆ ತುಂಬಾ ಇದೆ, ಆದರೂ ನಾಟಕ ಮಾಡ್ತಾ ಇದೀಯಾ? ಹೋದ ವರ್ಷ ನಿನ್ನ ಕಾಲೇಜ್ ಫಂಕ್ಷನ್ದಲ್ಲಿ 2 ಸಲ ಮೀಟ್ ಮಾಡಿದ್ದೇನೆ, ಆದರೂ ನನ್ನ ಇಷ್ಟು ಬೇಗ ಮರಿತಿ ಅಂತ ನಾನು ತಿಳಿಲೇ ಇರಲಿಲ್ಲ. ಅಂದರೆ ನಿಮ್ಮನ್ನ ಗಂಡರಾಜಿಲ್ಲವೇ ಮನೆಯಲ್ಲಿ? ಕ್ಷಮಿಸಿ ಶಶಿ, ಹಿಂದಿಂದೆಲ್ಲ ನೆನಪಿಸ್ಕೊಂಡು ಈ ರೀತಿ ಕೋಪಿಸ್ಕೊಳ್ಬೇಡಿ. ನಮ್ಮನ್ನ ನಿಮ್ ಕಡೆನೆ ಹೋದ್ರು. ತಾವಿದ್ದಲ್ಲಿಗೆ ನನ್ನ ಬರ್ಲಿಕ್ಕೆ ಹೇಳಿ ನನ್ನ ಕಡೆ ಹೋಗಿದ್ದಾರೆ, ಅಂದರೆ ನನ್ನ ಬಂದ ಕೆಲಸ ಸಕ್ಸಸ್ ಅಂತ ತಿಳ್ಕೊಳ್ಳಿ. ಪ್ರಾಮಿಸ್ ಆಗಿ. ಸಂತೋಷ ಸುನಿತಾ, ಸಂತೋಷ. ಈ ನಿನ್ನ ಕುಷ್ಪದಂತ ಕೈ ಹಾಕಿ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ ಸುನಿತಾ? ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ? ನಾಳೆಯಿಂದ ನೀವು ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಅಂತ. ಅಂದರೆ ನಾನಿನ್ನ ಬಾಳ ಸಾಗರದ ಅಂಬಿಗರ ನಾನಲ್ಲವೇ? ಶಶಿಕಾಂತ್, ಹೌದು ಗಿರಿಜಾ, MA ಪದವಿ ಪಡೆಯಾದ ನಾನು ನಿನಗಾಗಿ ನಿನ್ನ ಕೈ ಹಿಡಿ ಸಲುವಾಗಿ ಇಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಐ ಆಮ್ ಪ್ಲೀಸ್ ಸಾರಿ ಸುನಿತಾ, ಐ ಆಮ್ ಸಾರಿ. ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿ ಆಗುತ್ತಿದೆ ಎಂದು ಯೋಚನೆ ಮಾಡ್ತಿದ್ದೆ ಸುನಿತಾ. ಎಸ್, ನಾನು ಬರ್ತೇನೆ. ನಿಲ್ಲಿ ಶಶಿ, ನೋಡು, ನಮ್ಮಿಬ್ಬರ ಪ್ರೀತಿ ಇಂದು ನಿನ್ನೆ ಇದಲ್ಲ. ನೋಡಿ, ಹುಲಿ ಅಂತ ನನ್ನ ಗರ್ಜನೆಗೆ ನಿಮ್ಮಣ್ಣ ಕಟ್ಟಿದ ಬೆಟ್ಟ ಉರುಳಬಹುದು. ಅದು ಅಲ್ಲದೆ ನಿಮ್ಮಣ್ಣ ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಂಡಿದ್ದಾನೆ. ನಮ್ಮಣ್ಣ ಮಾಡುವ ಕೆಲಸದಿಂದ ಒಂದು ವೇಳೆ ನಿಮ್ಮಣ್ಣನ ಪ್ರಾಣ ಕೂಡ ಹೋದ್ರೂ ಹೋಗ್ಬೋದು. ಸ್ವಲ್ಪ ವಿಚಾರ ಮಾಡಿ ನನ್ನ ಕೈ ಹಿಡಿಯಿರಿ ಅಂದೆ. ಅಂದರೆ ನನ್ನ ಬಗ್ಗೆ ಸಂಶಯ ಮಾಡ್ತಿದ್ದೆ ಸುನಿತಾ? ಸಂಶಯವಲ್ಲ, ಅನುಮಾನ. ಅನುಮಾನ ನೋಡಿ ಆಡಬೇಡ ಸುನಿತಾ. ನನ್ನ ಇಬ್ಬರ ಪ್ರೀತಿಗೆ ನೀನು ಒಪ್ಪಿದರೆ ಸಾಕು. ಪ್ರತಿ ಹೆಜ್ಜೆಗೂ ನಿನ್ನ ಮಾತು ನಡೆಸಿಕೊಡ್ತೇನೆ ಬಂಗಾರ. ನಿಜವಾಗ್ಲೂ ಸತ್ಯವಾಗ್ಲೂ ಪ್ರತಿ ಹೆಜ್ಜೆಗೂ ನನ್ನ ಮಾತನ್ನ ನಡೆಸ್ಕೊಡ್ತೀರಾ? ಸತ್ಯವಾಗಲು ಸೂರ್ಯಚಂದ್ರ ಹಾನಿಗೂ ದೇವರಂತ ಇರುವ ನನ್ನ ಅಣ್ಣನ ಪ್ರಮಾಣವಾಗಿಯೂ ನಿನ್ನ ಮಾತು ನಡೆಸಿಕೊಡ್ತೇನೆ ಚಿನ್ನ. ಹಾಗಾದ್ರೆ ಬಾ ಚಂದಿರ, ಕತ್ತಲೆ ತುಂಬಿದ ಈ ನನ್ನ ಬಾಳಿನ ಬೆಳಕಿಗೆ ಜ್ಯೋತಿಯಾಗಿ ಬಂದು ನನ್ನ ಬಾಳಿನ ಪ್ರಭಾಕರನಾಗಿ ಚಂದಿರನಾಗಿ ನನ್ನ ಕೈ ಹಿಡಿದು ಹಾಡಿ ಕುಣಿಬಾರ್ದೆ?
ಶಬಾಸ್ ಶಶಿ ಶಬಾಸ್. ಡಾಕ್ಟ್ರು ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಅದೇ. ಅನೇಕ ಕಡೆ ತಿರುಗಾಡಿ ದಲಿತ ಬಂದ ನನ್ನ ಮಟ್ಟದಲ್ಲಿ ನೀನೇ ಬಂದಲ್ಲ. ಎಸ್, ವೆಲ್ಕಮ್ ಮಿಸ್ಟರ್ ಶಶಿಕಾಂತ್. ಶ್ರೀಮಂತರೇ, ನೋ ನೋ ನೋ, ಓನ್ಲಿ ಧನರಾಜನೆಂದರೆ ಸಾಕು. ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿ ನನ್ನ ನಂಟಸ್ತಿಕ್ಕಿ ಬೆಳೆಸಿದೆಯಲ್ಲ. ಹೌದು, ಇದಕ್ಕೆ ನನ್ನ ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮರ ಒಪ್ಪಿಗೆ ಬೇಕಾಗಿಲ್ಲ. ಎದರ ಕುಡಿದು ಇಲ್ಲ. ನನ್ನ ಪ್ರೇಮ, ನನ್ನ ಪ್ರೀತಿ ಅದು ನನ್ನ ಸ್ವಂತ ಆಸ್ತಿ. ಶಬಾಸ್ ಶಶಿ ಶಬಾಸ್. ಮೆಚ್ಚಿಕೊಂಡ ನಿನ್ನ ದಿಟ್ಟವಾದ ಮಾತಿಗೆ ಇಂದಿನಿಂದ ನನ್ನ ತಂಗಿ ಬಾಳು ಸಾಗಿಸುವ ಚಂದ್ರಮ್ಮನೆಂದರೆ ಸಾಕು. ಹಿಂದೆ ನೀ ನನ್ನ ಫ್ಯಾಕ್ಟರಿ ಮ್ಯಾನೇಜರ್. ತೆಗೆದುಕೋ ಅಪಾಯಿಂಟ್ಮೆಂಟ್ ಆರ್ಡರ್. ತುಂಬಾ ಉಪಕಾರ ಆಯ್ತು ಶ್ರೀಮಂತರೇ. ಅಷ್ಟೇ ಅಲ್ಲ ಶಶಿ, ನನ್ನ ಹೇಳಿಕೆಯಂತೆ ನೀನು ನಡೆದರೆ ಈ ಫ್ಯಾಕ್ಟರಿ ಒಡೆಯನೇ ನೀನಾಗ್ತೀಯ. ಅಯ್ಯೋ, ಇಷ್ಟು ದೊಡ್ಡ ಮಾತು ಏಕೆ ಶ್ರೀಮಂತರೇ? ಹೌದಪ್ಪ ಶಶಿಯಪ್ಪ, ನಮ್ಮ ಧನ್ಯಾರು ನಿಮ್ಮ ಮದುವೆ ವಿಚಾರದ ಬಗ್ಗೆ ಅವ್ರ ನಿಮ್ಮ ಅಣ್ಣನ ಹತ್ರ ಕೇಳಕ್ ಹೋದಾಗ ನಮ್ಮ ಧನ್ಯಾರ ಕುತ್ತಿಗೆ ಪಟ್ಟಿ ಹಿಡಿದು ಹೊರ ನೂಕಿ ಜನರೆದ್ರ ಅವಮಾನಗೊಳಿಸಿದ್ರಪ್ಪ. ಹೌದಾ? ಈ ರೀತಿ ನನ್ನ ಬಾಳಿಗೆ ಅಡ್ಡನಾಗಿ ನಿಂತಾನೆ ಆ ನನ್ನ ದುಷ್ಟ ಅಣ್ಣ. ಹೌದು ಶಶಿ, ಈ ಮಾತು ಸತ್ಯ. ನಾ ಸುಳ್ಳು ಹೇಳಿರ್ಬೇಕಾದ್ರ ಇಲ್ಲಿ ಬೆಟ್ಟಿಗೆ ಮಸ್ತಾರ ಕೇಳ್ಬೇಕಾರ. ಆಯ್ತು ಬಿಡಿ, ಒಟ್ಟಿನ ಮೇಲೆ ನೀನೇ ನಮ್ಮವನಾಗಿರುವಾಗ ಆ ಮಾತಿಗೆ ಶಶಿ ಒಳ್ಳೆ ಮುಹೂರ್ತ ನೋಡಿ ನಿನ್ನ ಮದುವೆ ಗ್ರ್ಯಾಂಡ್ ಆಗಿ ಮಾಡಿಕೊಡ್ತೀನಿ.
ಇದಕ್ಕೂ ಮತ್ತು ಈಗ ನಿಮ್ಮ ಅಣ್ಣ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಪ್ಪ ತಮ್ಮ? ಮುಂದಿಂದು ನಾನು ನೋಡ್ಕೊಳ್ತೇನೆ. ಆಯ್ತು ಆಯ್ತು, ಒಟ್ಟಿನ ಮೇಲೆ ದೇವರ ದೊಡ್ಡವನು. ಒಳ್ಳೆ ಟೈಮ್ಗೆ ಬಂದಿದ್ಯಾ. ಇವತ್ತು ನನ್ನ ತಂಗಿಯ ಹುಟ್ಟುಹಬ್ಬ. ಒಳ್ಳೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ, ಅವರಿಗೆ ಪರಿಚಯ ಮಾಡಿಸಿ ನಿನಗೆ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತೀನಿ. ಇವರನ್ನು ಕಳೆದುಕೊಂಡು ಒಳಗಂಡಿ ಆ ಲೆಕ್ಕಾಚಾರಿ ಇವರನ್ನು ಕರೆದುಕೊಂಡು ಒಳಗಂಡಿ. ಆಯ್ತ್ರಿ ಅಪ್ಪ, ಬರ್ರಿ ಸಾಹೇಬ್ರ, ಕರ್ಕೊಂಡೋಗಿ ಬರ್ರಿ ನಿಮ್ ಕೈ ಹಿಡ್ದು. ಧರ್ಮರಾಜ್, ಇಂದಿನಿಂದಲೇ ನಿನ್ನ ಮನೆಗೆ ಹಾಕಿದೆ ಅಧರ್ಮದ ಅಡಿಪಾಯವನ್ನು. ಸಂಬಂಧಿರಿಂದಲೇ ಬಾಳು ಬೆಳಗುವುದೆಂದು ಹಗಲು ಕಾಣಿಸುವ ನಿನ್ನ ಬಾಳಿಗೆ ಇಂದು ನನ್ನ ತಂಗಿ ಮಹಾದುರ್ಗಿಯಾಗಿ ಬರ್ತಾಳೆ, ಮಾಟಗಾರ್ತಿಯಾಗಿ. ಅದರಿಂದ ನೀನು ಚಟ್ಟ ಕಟ್ಟುವುದು ಧರ್ಮರಾಜ್. ಧರ್ಮ ಕರ್ಮಗಳ ಕಾಂಚನದಲ್ಲಿ ಇಂಚಿನ ನನ್ನ ತಂಗಿಯಿಂದಲೇ ನಿನ್ನ ಬಾಳು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಧನೋಜನೆ ಅಲ್ಲ. ಈ ನನ್ನ ಸಾಧನೆ ಆದೆಯಲ್ಲಿ ಮುನ್ನಡೆಯುವ ಈ ಶಶಿಕಾಂತನಿಗೆ ಅಶಬ್ದ ಅನ್ನೋದು ಇನ್ನು ಯಾವುದು ಇಲ್ಲ ಈ ಜಗದಲ್ಲೇ. ಶ್ರೀಮಂತ ಧನರಾಜ್ ಧನಿಕ ನಾನಿಂದ ದಬ್ಬರಿಕೆಯಿಂದ ಅವಸರಿಯಾಗಿ ಗಳಿಸಿರುವ ಈ ನಿನ್ನ ಸಂಪತ್ತನ್ನು ಸಲಹೆಗೆ ಪ್ರೇಮ ಎಂಬ ಇಂದ್ರಜಾಲಿ ಬೀಸಿದೆ. ನಿನ್ನ ತಂಗಿಯ ರೂಪಕ್ಕೆ ಆ ರೂಪವಂತ ಸುಣಿತಾಳಿಂದಲೇ ನಾನಿಂದು ನಿನ್ನ ಫ್ಯಾಕ್ಟರಿ ಮ್ಯಾನೇಜರ್ ಧನರಾಜ್. ಹತ್ತು ವರ್ಷದಿಂದ
ಹಾಕಿಕೊಂಡು ಬಂದಿರುವ ನಿನ್ನ ಶ್ರೀಮಂತ ಸುಪಾಯಿ ನಾನಾಗಿ ಕಾಮದ ಮತ್ತಿನಿಂದ ಬಾಳುತ್ತಿರುವ ಆ ನಿನ್ನ ತಂಗಿಯ 20ನೇ ಎಂಬ ಸ್ವಾನ್ನಿಯ ಮುಂದಿಂದೇ ತೆಗೆದು ಅವಳ ರೂಪ ಈಶ್ವರರ ಜೊತೆಗೆ ಮಗನೇ ನೆನ್ನದು ಕೆತ್ತಿ ಎಸೆಯದಿದ್ದರೆ ನನ್ನ ಹೆಸರು ಶಶಿಕಾಂತ್ ಕಾಂತ್ 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 ಶಶಿಕಾಂತ್ ಅಲ್ಲ. ಲವ್ವನ್ನು ಅಡ್ಡದಲ್ಲಿ ನಿಂಗು ಏನಿದು ಕೈಯಾಗ ಕುಟ್ಗೋಲ್ ಹಿಡ್ಕೊಂಡು ಬಲೆ ಬರಾಸಿ ಹೊಂಟಿಯಲ್ಲ ಯಾಕ? ಅರಸಿನ ಬಳ್ಳಿ ಹೊಲದಾಗ ತುರುಸಿನ ಬಳ್ಳಿ ಹುಟ್ಟೈತೆ, ಅದಕ್ಕೆ ಈ ಕುಡುಗೋಲ ಕರೆಸ್ಕೊಂಡೈತೆಪ್ಪ ಹೊಂಟಿನಿ. ಇದು ಏನಿದು ನಿನ್ನ ಮಾತಿನ ಒಡಪ? ಇದು ಒಡಪಲ್ಲ, ನಗ್ದೇವಲ್ಲಿ ಮತ್ತೆ ನಿನ್ ಪೇಮೆಂಟ್ ಕಟ್ ಮಾಡ್ತೀನಿ ನೋಡು. ಇದು ಒಡಪಲ್ಲ, ಹಿಂದೈತಿ ರಾಕ್ಷಸರ ಕಡುತ. ಏನೇ ನಿಂಗು ಇದು ನಿನ್ನ ಮಾತಿನ ಒಡಪ? ಮಾಡಬೇಡ ನೀ ಇಂತ ಹೊಡ್ತ ತಾಳದಿಲ್ಲ ಈಗಿನ ಹುಡುಗರು ನಿನ್ನ ಇಂತ ಕಡ್ತ. ಹಲ್ಬೇನ ಹೋಗತ್ತ ನಂದು. ಅಯ್ಯೋ ನನ್ನ ಹುಂಬ ಹೆದರ್ಕೊಂಡು ನೀನಾದಲ್ಲಿ ಮುರ್ದು ಕೊಂದ. 4 ಸಾಕ್ಷಿ ಅಂತ ಹಾಕ್ಬಿಡು, ಮದುವೆ ಆಗ್ಬಿಡ್ತೀವಿ ಇಲ್ಲೇ. ಮದುವೆ ಆತು, ಸಪ್ತಪದಿ ತುಳಕತ್ತೀವಿ 7 ಅಜ್ಜಿ. ಅಲ್ಲ ನೀ ಯಾವ ಬಳ್ಳಿ ಅಂತ ತಿಳ್ಕೊಂಡು ಹೇಳೆ. ಯಾರು? ನಾ ಏನಂತ ಗೊತ್ತೇನ, ಅರಸಿನ ಬತ್ತಿದ ಹೊಳದಾಗ ನಾಯಿ ತುಳಿಸಿ ಹುಟ್ಟೈತಪ್ಪ. ಅದನ್ನ ಮುಟ್ಟಿದ್ರೆ ಸಾಕು ಮೈ ಎಲ್ಲ ಒಂದು ಮನೆ ಹುಚ್ಚರಂತ ಕೆರಸ್ತೈತ್ಲೇ ಇದು. ಅದಕ್ಕೆ ಅದು ನಾವು 5 ಬರಕ್ ಹೊಂಟೀನಿ. ಹಿಂಗ ನಾನೇನಾರ ಯಾವನ ನಿನ್ನ ಅಡ್ಡಮುಟ್ಟು ಹುಡುಗ ನಿನ್ನ ಕಡ್ಗದ ಕೈ ಹಿಡ್ದನಂತ ಮಾಡಿದ್ಯಾ? ನನ್ನ ಕೈ ಹಿಡಿಬೇಕಾದ್ರೆ ಇರಬೇಕಲ್ಲಿ ಅವ್ರ ಕಡೆ ತಾಕತ್ತು. ಇರದೇನ ಮಾಡಿತ್ತು ಗಮ್ಮತ್ತು, ಅಷ್ಟೇ ಇಲ್ಲ ಅಂತ ತಿಳಿದ ಏನು ಹುಡುಗರಿಗೆ ಕಿಮ್ಮತ್ತು? ಏ ನಿಂಗಿ, ನಮ್ ಜೊತೆ ವಾದ ಮಾಡಿದ್ರ ನಿನಗ ಹಾಕಿ ಮುಂದೆ ಇದು ಇದೇನೇ ದೋಸ್ತ ನಿನ್ನ ದೌಲತ್ ಯಾಕ್ಲಿ ನಿನಗೆ ಸಿಕ್ಕಿತ್ತನಪ್ಪ ಅದ ನನ್ನ ಸವಲತ್ತು. ಸಾಕ್ ಮಣ್ಣಿನ ಮಾಯದ ಮಸಲತ್. ಸರಿ ಸರಿ ನಿನಗಾಗಿತ್ತಿ ಬಾಳ ಹೊತ್ತು. ನಿಲ್ಲೇ ನನ್ನ ನಿಂಗಿ. ನಿಲ್ಲೇನ ನಿಂಗು, ನೀ ಹಿಂಗ್ ಮಾಡ ತಿನ್ಬೇಡ. ನೀ ಹಿಂಗ್ ಹಾರಾಡಿದ್ರ ನಿನ್ನ ಸಂಸಾರ ಆಗುತ್ತಾ? ಬರೀ ಜಂಗು. ಏನಪ್ಪಿ ಏನಂದಿಲ್ಲ? ನಿಲ್ಲೇ ನನ್ನ ನಿಂಗು, ನೀ ಹಿಂಗ ಹಾರಾಡಬೇಡ ಸುಮ್ಮು. ನೀ ಹಿಂಗ ಹಾರಾಡಿದ್ರೆ ನಿನ್ನ ಸಂಸಾರ ಆಗುತ್ತಾ? ಬರೀ ಜಂಗು. ಮತ್ತೆ ನಾನು ಈಗ ಏನು ಮಾಡಂತ ಹೇಳ. ಇನ್ನು ಏನಂತ ಕೇಳ್ತೀಯಲ್ಲ ನನ್ನ ಚಿನ್ನ? ನೀನೇ ನನ್ನ ಪತಿರಾಯ ಅಂತ ನನ್ನ ಕೈ ಹಿಡಿದೆ ಅಂದ್ರ ನಾ ಹಾಕ್ತೀನಿ ನಿನ್ನ ಕೈಗೆ ಹಸಿರು ಬಳೆ ಕಡ್ಗ. ಹೋಯ್ತೀನಿ ನಿನ್ನ ಮುಚ್ಕೊಂಡಿ ಈರಣ್ಣನ ದೇವ್ರ ಜಾತ್ರೆಗೆ. ಅಲ್ಲ ಆ ಈರಣ್ಣ ದೇವ್ರ ಅಲ್ಲಿ ನೆಲೆಸಣ್ಣ. ಹೌದೇ ನನ್ನ ಚಿನ್ನ. ದಕ್ಷ ಬ್ರಹ್ಮನ ಚೆಂಡು ತೆಗೆಯುವ ಸಲುವಾಗಿ ಶಿವನ ರೂಪದ ಶಿವನ ಬೆವರಿನ ಹನಿಯಲ್ಲಿ ಅವತರಿಸಿ ಬಂದವನೇ ಈ ಈರಣ್ಣ. ಅಲ್ಲ ಮಾಮ, ದಕ್ಷ ಬ್ರಹ್ಮ ಶಿವಂಗ ಮಾವ ಅಂತ ಹೇಳ್ತಾರೆ, ಮತ್ತ ಅವ ಯಾಕ ಒಂದ್ ಸೊಣ್ಣ ತೆಗಿಬೇಕಾಗಿತ್ತು? ಹಿಂದೆ ಯಜ್ಞ ಅಗಾದಿಗಳು ಮಾಡುವಾಗ ವಿಶ್ವಶಾಂತಿಗಾಗಿ ದಕ್ಷ ಬ್ರಹ್ಮ ಹೋಮ ಇಟ್ಟಿದ್ದ. ಅದಕ್ಕೆ ತನ್ನ ಮಗಳಾದ ಪಾರ್ವತಿಯನ್ನು ಕರೆಯಲು ಬಂದಾಗ ಶಿವನು ಅವನನ್ನು ಒಳಗ್ ಕರೀಲಿಲ್ಲಂತ. ಅದಕ್ಕೆ ಸಿಟ್ಟಾಗಿ ಹೋಗೋಣ. ಅಲ್ಲ ಪಾಪ ಮನಿಗ್ ಬಂದ ಮಾವನ ಒಳಗ್ ಬಾ ಅಂತ ಅನ್ಲಿಕ್ಕೆ ಅವಾಗೇನ ಶಾನ್ಯ ಅಂತಾರನ? ಆಗ ಅವನು ಲಿಂಗ ಪೂಜೆಗೆ ಕುಳಿತಿದ್ದ. ಯಾವ ಪೂಜೆ? ಲಿಂಗ ಪೂಜೆಗೆ ಕುಳಿತಿದ್ದ. ಬ್ರಹ್ಮಣದ ಪೂಜೆ ಆಮೇಲೆ ಮುಂದೆ ಹೇಳ. ಕಾರಣ ಸಿಟ್ಟಾಗಿ ಬಂದ, ಅದಕ್ಕೆ ಕರೆಯಲಿಲ್ಲ. ದಕ್ಷ ಬ್ರಹ್ಮ 89 ಮಕ್ಕಳನ್ನು ಕರೆದ, ಅಳಿಯರನ್ನು ಕರೆದ. ಆದರೆ ಇವರಿಗೆ ಬಾಯಣದಂತೆ ಸಿಕ್ಕಂತೆ ಬೈದಾಡಿದ. ಮಾನವಂತಳಾದ ಪಾರ್ವತಿ ತನ್ನ ಗಂಡನಿಗೆ ಅವಮಾನವಾಯಿತೆಂದು ಅದೇ ಅಗ್ನಿಕುಂಡದಲ್ಲಿ ಹಾರಿ ಪ್ರಾಣ ಬಿಟ್ಟಳು.
ಅಯ್ಯಯ್ಯೋ ಶಿವ ಶಿವ ಹರ ಹರ ಶಿವ ಶಿವ ಹರ ಹರ ಶಿವ ಶಿವ ಹರ ಹರ ಇಷ್ಟು ಹೇಳಿ ನಾ ಚಿಕ್ಕನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ನೀ ಏನ್ ಭಿಕ್ಷೆ ಬೇಡಕತ್ತೇನು? ನೀ ನೆನೆಸೋ ಆ ಶಿವನೇ ಸಿಟ್ಟಾದಾಗ ಭೂಮಿ ಬಿರಿಯಿತು. ಅವನ ಮೈ ಬೆವರೇ ಭೀಮಾ ಯಮುನಾ ನದಿಗಳಾಗಿ ಹರಿದವು. ಆಗ ಶಿವನು ತನ್ನ ರುದ್ರಾವತಾರದಿಂದ ತನ್ನ ಜಡೆ ಬಿಚ್ಚಿ ಅಲ್ಲಾಡಿಸಿ ನೆಲಕ್ಕೆ ಅಪ್ಪಳಿಸಿ ಪಡೆದಾಗ ಆ ರುದ್ರನ ಜಡೆಯಲ್ಲಿ ಶಿವನು ವೀರಭದ್ರನಾಗಿ ಜನಿಸಿ ಬಂದನು. ಆಗ ವೀರಭದ್ರ ದೇವರು ಏನು ತಂದೆ ಎಂದು ಕೇಳಿದಾಗ ಆ ದಕ್ಷ ಬ್ರಹ್ಮನ ಶಿರ ಹಾರಿಸು ಎಂದು ಅಪ್ಪಣೆ ಮಾಡಿದ. ಹೌದಾ? ಮತ್ ಮುಂದೇನಾತ? ಶಿರ ಕಳೆದುಕೊಂಡ ದಕ್ಷ ಬ್ರಹ್ಮನ ಮಕ್ಕಳೆಲ್ಲರೂ ಶಿವನಿಗೆ ಪರಿಪರಿಯಾಗಿ ಬೇಡಿಕೊಂಡರು. ಆಗ ಟಗರಿನ ಮುಖ ತಂದು ಹಚ್ಚಿ ಬದುಕಿಸಿದನ. ಅಂದಿನಿಂದಲೇ ರುದ್ರನಾದ ಈ ವೀರಭದ್ರನಾದ ಬಂದ ಭಕ್ತ ಭವನ ಕಳೆಯಲು ಮುಚ್ಚಗಂಡಿ ಗ್ರಾಮದಲ್ಲಿ ನೆಲೆಸಿದ. ಹೌದಾ ಮಮ್ಮ? ಆತ್ ಬಿಡು, ನೀ ಇಷ್ಟ ಹೇಳಕತ್ತಿಲ್ಲ. ನಡಿ, ಇನ್ನು ನಾವು ಮುಚ್ಕೊಂಡಿಗೆ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡು ನಡಿಯೋಣ ಮಮ್ಮ. ಇನ್ನು ಮುಂದೆ ಮುಚ್ಕೊಂಡು ದೇವರ ಪಾದ ಹಿಡಿ. ಅದರಂತ ನೀ ಮನೆ ಕಡೆ ನಿಂದು ಏನ್ಲಿ ನಿನ್ ತಿಂಡಿ ಬರೀ ನೆಲಬರ್ಕ ಬಳಸೋದ ನಿಂದು ನಾಟಕ ಇಲ್ಲ ನಿನಗೆ. ಮತ್ತೆ ಇದೊಂದ ನಾಟಕ ನಿನಗೆ ತಿಂಡಿದ್ರ ಹೊರಗೆ ಬಾ. ಅಯ್ಯೋ ಒಳಗ್ ಬರ್ತಾನೆ ನೀ ಹೊರಗೆ ಬಾ ಅಂತೆಲ್ಲ. ಒಳಗ್ ಬರ್ತಾನವ ಅಂತಾನೆ ಹೊರಗೆ ಬಾ ಅಂತ ನೀ ಅಂತಿ. ಎಲ್ಲ ನೀನು ಬಾ, ಸ್ವಲ್ಪ ತೋರ್ಸ್ ನೋಡ್ತಾ. ಇಬ್ರವಾಲಿ ನೀನೊಬ್ಬ ಬಾ, ಸ್ವಲ್ಪ ತೋರ್ಸ್ ಬಾ. ಸ್ವಲ್ಪ ತೋರ್ಸ್ ನೋಡ್ತಾ. ಏನ್ ತೋರ್ಸ್ಬೇಕ್ಲಿ? ಇರೋತಿಲ್ಲ ಹೆಂಗ್ರ ಮಾತಾಡ್ತಾನವ. ನೀನ್ ನೋಡ್ಯಾನಲ್ಲವ ಈ ಜಾತ್ರಾಗ ಶಾಣ ಬಸಪ್ಪ ಜಾತ್ರಾಗ ದಿಕ್ಕ ತಪ್ಪಬೇಕಾಗೈತೆ ಅವಾಗ. ನಿನಗ ತಪ್ಪೈತೆ ಮತ್ತೆ ನಾವು ತಪ್ಪಂಗ. ನನಗ್ ತಪ್ಪೆ ಆ ವರ್ಷನ ತಪ್ಪೈತಿ, ಈ ವರ್ಷ ಫುಲ್ ಇದಾಗತ್ತಾನ ಅಂತೀನಿ. ಅದೇನು ಸ್ವಲ್ಪ ಸರಿಯಾಡಕತ್ತೈತಿ ಯಾಕ? ನನ್ನೆಲ್ಲ ಮೆಟ್ಲೆ ಹೊಡಿಸ್ತೇನೆ ಗೊತ್ತಾಗೈತೆ ನನಗ. ಹಂಗಿದ್ರೆ ಹೋಗಿ ಒಂದು ಹೊಲ್ ಇದಾವ ರೂಪನಾಗ ಆಕೆಯ ಮಾರಿಯ ಮ್ಯಾಗ ಚಂದ್ರನ ಬಣ್ಣ ಮನಸ್ಸಿಗೆ ಬಿಟ್ಟ ಮಾಯದ ಬಾಣ ಆಕೆ ಮ್ಯಾಗ ಎಣ್ಣೆ ಪ್ರಾಣ
ಬಾ ಚೆನ್ನಾಗೈತ್ಲಿ ನಿಮ್ಮ ಡ್ಯಾನ್ಸ್ ಲವಂಬ ನಾ ಹಾಕಿದ ಪ್ಲಾನ್ ನಿಂದ ಹಾಕ್ಲ ಈ ಕೆಟ್ಟ ಕೈ ಅಂತೀನಿ ಲೇ ನೀ ಯಾಕೆ ಮಾಡಿಲ್ಲೇ ಇಂಥ ಚಾಡಿ ಹಾಕ್ಬಲ್ಲೇ ನೀ ಇಂಥ ಮೋಡಿ ಚಾಲು ಮಾಡಿ ಮೊದಲು ನಿನ್ನ ಗಾಡಿ ಲೇ 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 ಒಳಗಾಗಿ ತಂದಿನಿ ನಾ ಮಹೇಂದ್ರ ಗಾಡಿ ಇಂದ ನನ್ನ ಕೈ ಹಿಡ್ದು ಹಾಕಬೇಕು ಕರಿ ಬಣ್ಣ ಚೂಡಿ ಹಂಗೆ ಮಾತು ಕೊಟ್ಟಲ್ಲಿ ನಂಗೆ ಅವ್ರ ಡ್ಯಾಡಿ ಬಾ ಕುಡಿ ಬಾ ಹೋರಿ ಹಿಗ್ ಸಾಯ್ರಿ ನನ್ನ ಕೂಡ ವಾದ ಮಾಡಿದ್ರೆ ಮಗನ ಬರ್ತಾವಲೇ ನಿನ್ನ ಕೈಗೆ ಬೇಡಿ ನಿಂಗು ಇವಾಗ ಹೇಳ ಯಾರು ನಿನ್ ಜೋಡಿ ತಡ್ರಿ 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 ಯಾಕೆ ಜಗಳ ಮಾಡ್ತೀರಿ ನೋಡ್ರ ನಾ ಒಂದು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಉತ್ತರ ಹೇಳಿ ಒಂದ್ ಯಾಕೆ ಹತ್ತು ಕೇಳು ನಿನ್ನ ಯಾರು ಬೇಡ ಅಂತಾರ ಅಂತೀನಿ ಏನ ಒಂದ್ ಯಾಕೆ ಹತ್ತು ಕೇಳು ನಿನ್ನ ಯಾರು ಬೇಡ ಅಂತಾರ ಮಾವ ಏನ ಬಿರ್ಸಿ ಬಿದ್ದಿಲ್ಲವ ಇಟ್ಟ ಬೆಳತಾನ ಒಂದು ಕೇಳ ಪ್ರಶ್ನೆನ ಕೇಳು ಕೋಗಿಲೆ ಕಂಠ ಹೌದು ಆದ್ರ ಕೋಗಿಲೆ ಅಲ್ಲ ಡಾಕ್ಟರ್ ಹೌದು ಆದ್ರ ಗುಳಿಗೆ ಇಂಜೆಕ್ಷನ್ ಕೊಡುದಿಲ್ಲ ಪಾರ್ವತಿ ಗಂಡ ಹೌದು ಆದ್ರ ಪರಮೇಶ್ವರ ಅಲ್ಲ ಏನದು ಅದು ಅದು ಕಾಗ ಇರ್ಬೇಕಲ್ಲ ಕಾಗಲ್ಲ ಅದು ಗೂಬೆ ಗೂಬೆ ನೋಡಿ ಹೆಗ್ನಿ ಮರ ಒಂದರ ಅನ್ಸ ಕರೆಕ್ಟ್ ಹೇಳ್ತಾನ ಇದು ಅಲ್ಲಪ್ಪ ಬಿಸಿಲಿಗೆ ಬಿದ್ದ ನಿನ್ನ ಮಕಾನ ಚಿಪ್ಪಡೆ ಗೊತ್ತ ನನಗೈತಿಲ್ಲ ಪರ್ಮನೆಂಟ್ ಇದು ಪರ್ಮನೆಂಟ್ ಕಲರ್ ತಿಳ್ಕೋ ನನ್ನ ಮಗಳಾಗ ಬಂದ ನಿಂತೈತು ಕರಿ ಹಗ್ಗನ ಇದರಂಗ ಯಾರಿಲ್ಲ ಅವ ಬಾಳ ಸುಂದರ ಗೆಳತರು ಅಂತರ ಗೋಧಿ ಬಣ್ಣ ಮಗಳಾಗ ಬಂದ ನಿಂತೈತು ಕರಿ ಹಗ್ಗನ ಇದರಂಗ ಯಾರಿಲ್ಲ ಅವ ಬಾಳ ಸುಂದರ ಗೆಳತರು ಅಂತರ ಜೋಡಿ ಸುಂದರ ರಾಜರಾಣಿ ಅಂಟವರ ಗೋಧಿ ಬಣ್ಣ ಈಗ ನಾವೊಂದು ಹಾಡ್ತೀನಿ ಕೇಳ ನನ್ನ ಮೆಲ್ಲ ಮನಸ್ಸ ಇಲ್ಲೆನ ಒಟ್ಟ ಹೇಳ ಗೆಳೆಯ ನನ್ನ ತಲೆ ಮೊಟ್ಟ ನನ್ನ ಬೆಟ್ಟ ಬ್ಯಾರದಕ್ಕೆ ಮದೆ ಮದ ಹರಿತಾವ ಮೆಟ್ಟ ನನ್ನ ಮೆಲ್ಲ ಮನಸ್ಸ ಇಲ್ಲೆನ ಒಟ್ಟ ಹೇಳ ಗೆಳೆಯ ನನ್ನ ತಲೆ ಮೊಟ್ಟ ನನ್ನ ಬೆಟ್ಟ ಬ್ಯಾರದಕ್ಕೆ ಮದೆ ಮದ ಹರಿತಾವ ಮೆಟ್ಟ ಎಲ್ಲೆದಳು ನನ್ನ ಹಲ್ಕಲ್ಲ ಚಿಲ್ಲಾರ ಹುಡುಗಂತ ಮೊದಲ ಗೊತ್ತಿ ಚಿಪ್ಪಾಡ ಹಾಕಿ ನಿನ್ನ ಸುಡತಿದ್ದೆ ಲವ್ವರ್ಸ ನನ್ನ ತರದ ಮುಂಗಿನ ಸಿಕ್ಕಂಗ ಡ್ಯಾನ್ಸ್ ಮಾಡತಿದ್ದೆ ಲವ್ವರ್ಸ ನನ್ನ ತರದ ಮುಂಗಿನ ಸಿಕ್ಕಂಗ ಡ್ಯಾನ್ಸ್ ಮಾಡತಿದ್ದೆ ಮನಿ ಮಂದಿಗೆ ಸಿಕ್ಕೆನ ಪಂಕೈ ನೋಡೇ ಬಿಡ್ತೇನ ನಿಮ್ಮನ್ನ ಮನಿ ಮಂದಿಗೆ ಸಿಕ್ಕೆನ ಪಂಕೈ ನೋಡೇ ಬಿಡ್ತೇನ ನಿಮ್ಮನ್ನ ಚಿಪ್ಪಾಡಿ ಕಟ್ಟಸತ್ತೆ ಮೊದಲ ಗೊತ್ತಿ ಚಿಪ್ಪಾಡ ಹಾಕಿ ನಿನ್ನ ಸುಡತಿದ್ದೆ ಲವ್ವರ್ಸ ನನ್ನ ತರದ ಮುಂಗಿನ ಸಿಕ್ಕಂಗ ಡ್ಯಾನ್ಸ್ ಮಾಡತಿದ್ದೆ ಲವ್ವರ್ಸ
ಸತ್ತರ ಸಾಯಿ ನಿಯಂತ್ರಿತ ನಾನು ನೀಯತ್ತಿಲ್ದ ನಾವಲ್ಲ, ನೀವು ಗಂಡಸರು ನೀಯತ್ತ ನಾಯಿಗಳು ನೀವು. ಹಾ ಅದಕ್ಕೆ ಚಂದ ಕಂಡ್ರೆ ಸಾಕ, ಮಾತಾಕಿನ್ ಬಿಟ್ಟು ಮತ್ತೊಬ್ಬರ ಬ್ಯಾಡ ಹತ್ತೋದೆ. ಹಂಗ ಬಿಡಬೇಡ ಕಾಕ, ಚಿಟ್ಟಿಗಾಲ ಕೊಟ್ಟು ಒತ್ತು ನೀನು. ಈ ಸಲ ನಮ್ಮ ಅಪ್ಪನ ಸೀದ್ರಿಂದ ಬಾಯಾಗ ಹೋಗುತ್ತ. ಛತ್ರಿ ಛತ್ರಿ ದೋಸ್ತ, ಅದ್ರ ಉತ್ತರ ನಾ ಹೇಳ್ತೀನಿ ಕೇಳ. ಹೇಳು. ಅದ್ರ ಉತ್ತರ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಲೇ 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 ಅದು ಹೆಂಗ್ ರಾಜ್ಕುಮಾರ ಅಂತೀನಿ? ಆ? ಏನೇ ಅದು ಹೆಂಗ್ ರಾಜ್ಕುಮಾರ ಅಂತೀನಿ? ಆ? ಹ್ಞೂ ಹ್ಞೂ ಆ? ಆ? ಹ್ಞೂ ಹೇಳ್ತೀನಿ ಉತ್ತರ ಹೇಳ. ಹೆಂಗ್ ಗೊತ್ತೇನ? ಅವರು ಕೋಗಿಲಂಗ ಆಡ್ತಾರೆ, ಆದ್ರ ಕೋಗಿಲೆ ಹೌದನ? ಅಲ್ಲ, ಅವ್ರಿಗೆ ಡಾಕ್ಟರ್ ಅಂತಾರೆ. ಆಗೇನಿಲ್ಲ, ಯಾಕ ಮಾಡ್ತೇನ್ ಹೆಂಗ? ಹಿಡಿದು ಗೊತ್ತಿಲ್ಲ ಮತ್ತೆ ಬಾಯ ಮನ್ಕ ತುರುಕ್ಲೇನ್ ಮತ್ತ? ಅಲ್ಲ, ಅವರು ಡಾಕ್ಟರ್ ಅಂತಾರೆ, ಅವ್ರೇನ್ ಗುಳಿಗೆ ಇಂಜೆಕ್ಷನ್ ಕೊಡ್ತಾರನ್ನು? ಇಲ್ಲ, ಅವ ಪಾರ್ವತಿ ಗಂಡ ಹೌದು, ಆದ್ರ ಅವ ಪರಮೇಶ್ವರ ಅಲ್ಲಲ್ಲ. ಹೌದಲ್ಲಿ ನನ್ನ ನಿಂಗು ಇದಕ್ಕೆ ನಾವು ಒಪ್ಪಿದ್ದೆ. ಇನ್ನೊಂದಿದ್ರೆ ಹೇಳು. ನೀ ನೆಟ್ಟು ನಿಂದ್ರ ನೀನು ಹಂಗೆ ಯಾಕೆ ಮಸ್ತ್ ಬೆಳೆಸಿ ಬಿಡಿ. ಇನ್ನೊಂದು ಹೇಳ. ಪಾರ್ಸಿ ಬಿಡ್ತೇನೆ ನಿನಗೆ? ಹಿಂಗ್ ನಿಂದ್ರಬೇಕು, ಹಿಂಗ ಪಾರ್ಸಿ ಹೊಡೆದಿಲ್ಲ ಅವಾಗ. ನಿನ್ನ ನೋಡಿ ಹೆಂಗೆ ಅಳಿಗಾಡಕತ್ತಾನವ ಕರೆಂಟ್ ಹೊಡೆದ್ರಂಗ. ನಿಂದೇನು ಎಲ್ಲ ಲೂಸ್ ಆಗೈತಲ್ಲ? ಏನಾಗೈತಿ? ಎಲ್ಲ ಲೂಸ್ ಆಗೈತೆ ಅಲ್ಲಿಂದ ಅಂದೆ. ಮಸ್ತ್ ಬೆಳೆಸಿ ಹೆಂಗ್ ಊಸರಾಗತ್ತಂಗ ನಮ್ದು ಹೇಳುತ್ತ ಮ್ಯಾಕ. ಆಟ 3 ತನಕ ಅಷ್ಟ. 3 ಮೇಲೆ ಹಣ್ಣಿ ಕೊಯ್ದು ಮಿನ ಮಾಡಿದ್ರೆ ಮತ್ತೆ ನಿನ್ ಮಕ್ಕಳದಪ್ಪ ಹುರ್ಕ. ಬೂದ್ ಉಡ್ತೆ ಗುಮ್ತಾನೆ ಇನ್ನೊಂದ್ ಕೇಳ ಮಾಮ, ಇನ್ನೊಂದ್ ಕೇಳ ಕೇಳು. ಒಂದು ಕಾಳು ಅಕ್ಕಿ ಸುತ್ತಲೂ ರೆಕ್ಕಿ ಲೆಕ್ಕಿಲ್ದ ತೆತ್ತಿ ಹಾಕ್ತೈತಿ, ಏನದು? ಅದು ಅದು ಕೋಳಿ ಆಗಿರ್ಬೇಕಲ್ಲ? ಕೋಳಿ ಅದು ಬೂದು ಬಣ್ಣದು ಬೆಳವ ಅಲ್ಲಿ ಚಿಕನ್ ಲೆಗ್ ಪೀಸ್ ಅದೇ. ಏ ಊರವ್ರೆ, ಇದು ಅಲ್ಲ ಸೋತ್ರೆ ಸೋತೇವಂತ ಹೇಳು. ಇವು ಹಾಂದಿ ಅಂತ ನೋಡಿ. ಯಾಕ ಜುಲಿ ನಾಯಿ ಅಲ್ಲನ? ನೀ ಕತ್ತಿ ಹೆಂಗದಿಲ್ಲ, ಕತ್ತಿ ಉದರ್ಸಕತ್ತಿ. ಅಯ್ಯಯ್ಯ, ನೀ ಎಲ್ಲ ಬೆದಿಗೆ ಬಂದಿನಿ ರವಿ. ನೀನು ಬೇಕಿಗೆ 80 ವರ್ಷ ಮುದುಕಿ ಬರಗಟ್ ನಿಂತಾನ. ಇದ್ರ ಉತ್ತರ ತೇನಿ ಹಿರಿದ ನಿಂತ ಗೊಂಜಾಳ ದಂಟೆ. ಎಲ್ಲ ನನ್ನ ದಂಟು ನನ್ನ ಕೈಯಾಗ ಆಡಿ ನನಗ ಮಾಡಿದಲ್ಲ ನೀ ಪಂಟು. ಇನ್ನ ಬೀಳ್ಬೇಡ್ರಿ ನೀವು ನನಗ ಗಂಟು. ನಾವ್ ಹಾಕತ್ತೀವಿ ನಿನಗೆ ಬ್ರಹ್ಮ ಗಂಟು. ನೀನಾಗು ಬ್ರಹ್ಮಚಾರಿ, ನಾನಾಗುವೆ ರಾಮಾಚಾರಿ. ಮತ್ ನನ್ ಕೈ ಹಿಡಿಯವ. ನನ್ನಂತವ ಕೋಟಿಗೊಬ್ಬ, ನನ್ನಂತ ದೇಶಕ್ಕೊಬ್ಬ. ಅಯ್ಯಪ್ಪ, ಎಲ್ಲಾರು ನಿನ್ನಂತರ ಇರ್ಬೇಕು ದೇಶದಾಗ. ಇರ್ಲಿ ಯಾಡಕ್ಕ ನಾಟ ಮುಗಿಸೋಕ್ರ ಎಲ್ಲಾರು. ಆತ್ ಬರ್ರಿ, ನಿಮ್ ತಾಕತ್ ನಂಗೆ ಗೊತ್ತೈತಿ. ಇನ್ನು ಮತ್ತೆ ಕಡೆ ಚಾಲು ಮಾಡ್ಲ? ತಡಿ ಬಾಯ್, ಒಂದು ಕೇಳ್ತೀನಿ ಕರೆಕ್ಟಾಗಿ ಹೇಳು. ನೀನ್ ನಗಬಾರ್ದಂತ ಲವರ್ ಏನು ಆನೆ ಕಳ್ಸಾಳ? ನನಗೆ ಲವರ ಇಲ್ಲ. This is your main singer. ಮೆಣಸಿನ್ಕಾಯಿ ಪೂರ್ತಿ ಹಾಕ್ಲಿಕ್ಕಂದ್ರ ಮಾಮನ ಕೊತ್ತರಿ ಮಾಡಕ್ ಹೋಗ್ಬಂಡ್ ನೀನು. ಆಯ್ತಾಯ್ತಾ ಅವ್ರ ಒಂದು ಜಾರ್ಸ್ ಮತ್ತ ನಿಂತು ಹೊಯ್ಕೊಂಡ್ರು ಸೈ ನನ್ನ ಏನ್ ಹೇಳಿದ್ರೆ ಆತೆ ಏ ಉನೋನ ಮಾಮ ನೀನಕ್ರ ನಾ ಗಿಚ್ಚಕ್ಕಿನ ಮಾಮ ಗಿಚ್ಚಕ್ಕಿನ, ನೀನಗ್ಲಿಕ್ಕಂದ್ರ ನಾವು ಹುಚ್ಚಕ್ಕಿನ ಮಾಮ ಹುಚ್ಚಕ್ಕಿನ. ನಮ್ ತಲೆ ಕೆಡಬಾರ್ದ ಕೆಟ್ಟಿತ್ತಂದ್ರ ತಿಂತನ ಓಡೋದ್ಲೆ ಅಟ್ಟ ಯಾವತ್ತಾತ ಇವಂದ ಅಯ್ಯೋ ಬಡಗಿ ತೊಗೊಂಬಡ್ದ ಸೈ ಇವಂದಿನ ಇವಂದ ಯಾವಾಗ ಹೇಳ್ಬೇಕು, ಅವ ಯಾವಾಗ ತಿಂತಾನ ಮಾಡ್ಬೇಕು. ಅವಂದಲ್ಲ ನಂದು ಹೇಳಿದ್ನ ನಾನ್ ತಲೆ ಕೆಡ್ರ ತಿಂತನ ಅನಿಸ್ತಂದೆ. ನೀ ಅಲ್ಲೇ ಆಂಟಿ ಅನಸ ನನ್ನಲ್ಲ. ಆಂಟಿ ಲವರ್ ಅಂತ ಅಲ್ಲ ನಾನು. ಯಾರು ನನಗೆ ಗೊತ್ತಿಲ್ಲ ನಿಂದ. ಹಂಗ ಕಾಂತೀನಿ ನಿನಗೆ. ನನಗೆಲ್ಲ ಗೊತ್ತೈತಿ ನಿಂದ ಆಂಟಿ ಲವರ್ ನಿನ್ನ. ಏನ್ ನೋಡಕ್ ಬಂದಿದ್ದೆ ಅಣ್ಣಿ? ನೋಡಕ್ ಬಂದಿದ್ದೆ ಮೊನ್ನೆ ಬಂದಿದ್ದಲ್ಲ ನೋಡೋಗಿ ನಿಂದೆಲ್ಲ. ಹೌದಾ? ಹೊಡಿ ಇದವ್ರ ಹೊಡಿ ಸಾಂಗ ಬಸ್ಗೆ
ರವಿ ನೀ ಏನ್ರ ರಾಸಿ ಕಾಲಿಟ್ಟಿ ಕಚ್ಚ ಕಚ್ಚ ಕಡಿತೀನಿ ನಾವು ತಿಳಿದಂಗ ಹಗರಲ್ಲ ಆಕೆ ಅಂಜಿಕೆ ನನಗಿಲ್ಲ ನೋಡ್ರ ಅವನು ತಿಂಡಿ ನಂದರಲ್ಲ ನಾವು ನಾವು RCB ಹುಡುಗಿಯಾರು ಸಿಂಗಲ್ ಸಾಯ್ತೀನಿ ಜೈ ಭೀಮಾ ಇಡೀ ನಿಮ್ ಕಾಂದನೆ ಬರ್ರಿ ನನ್ನ ಸೊಲ್ಸೋ ತಾಕತ್ ಆಗುದಿಲ್ಲ ಏನು ಚಂದ್ರನಾರದ ಬಗೋಗಲ ಗಬ್ಬನಾರದ ಕ್ಲೀನ್ ಪ್ಲಸ್ ಸಂಪಾದನೆಯಾಗಿ ನನಗೆ ಬರುವಾಗೆ ಒಬ್ಬಿಡದೆ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ
ಹೆಂಗೆ ಕಾಣು ಕ್ವಾಡ್ ನಿಂತಂಗೆ ಹೋ ಬರ್ಲ ಮನೆಗೆ ಬಾ ಆಯ್ತು ಹೋಯ್ ಬಾ ಅಂದ್ಯ ಹೂ ಅನ್ನೋದು ಬಿಟ್ರೆ ಮತ್ತೊಂದು ಏನೋ ಗೊತ್ತಿಲ್ಲ ಈ ಮಾತ್ರ ನಿಂಗು ಜಾತ್ರೆ ಮುಗಿದ ನಂತರ ನಡಿ ಎಳಮಸಿ ಚರ್ಗ ಚಲ್ಲಕ್ ಹೋಗು ನಮ್ ಕಿಲ್ಲರಿ ಬಂಡ್ಯಾಗ ತಡ ಯಾಕ ನಡೆ ಎಲ್ಲ ಹೋಗೋಣ ನಡಿ